ಹಾಯ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಾನು ನಿಮ್ಮ ಬಿಂದು ನಿರಂಜನ್. ಇದು ಬಂದ್ಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಎಲ್ಲರೂ ಕೂಡ ಮನೆಯಲ್ಲೇ ಇದ್ವಿ. ಸೊ ಅದ್ರ ಜೊತೆಗೆ ಮಳೆ ಕೂಡ ಬಂದು ನಿಂತಿದ್ದರಿಂದ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಚುರುಮುರಿ ಮಾಡ್ಕೊಳ್ಳೋಣ ಅಂತ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಚುರುಮುರಿ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಅವಾಗವಾಗ ಮಾಡ್ಕೊತಾನೇ ಇರ್ತೀನಿ ಕೂಡ. ಸೊ ಇವತ್ತು ಸ್ವಲ್ಪ ಬೇರೆ ರೀತಿ ಚುರುಮುರಿ ಮಾಡ್ತಾಯಿದ್ದೀನಿ. ನೀವೆಲ್ಲ ನೋಡಿದ ಹಾಗೇ ನಾನು ಫಸ್ಟ್ ಮಂಡಕ್ಕಿಗೆ ಎಣ್ಣೆ ಮತ್ತು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಈರುಳ್ಳಿ, ಕ್ಯಾರೆಟ್ ಮತ್ತು ಕಾಯಿ ಹಾಕಿ ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ಸೇವ್ ಹಾಕಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಆಗೋಯಿತು ಚುರುಮುರಿ. ಇನ್ನು ನಾನು ಇದಕ್ಕಿಂತ ಮುಂಚೆ ನಾನು ಇನ್ನೂ ಬೇರೆ ಥರ ಮಾಡ್ಕೋತಾ ಇದ್ದೆ. ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇತ್ತು. ಅಂದರೆ ಮೆಣಸಿನ್ಕಾಯಿನ ನಾನು ಫಸ್ಟ್ ಎಣ್ಣೆಯಲ್ಲಿ ರೋಸ್ಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಈರುಳ್ಳಿ, ಕಾಯಿ, ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮಂಡಕ್ಕಿ ಮತ್ತು ಸೇಬು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೆ. ಇದಕ್ಕಿಂತ ಸ್ವಲ್ಪ ಕೆಲಸ ಜಾಸ್ತಿ, ಬಟ್ ಇದು ಟೇಸ್ಟು ಕೂಡ ಜಾಸ್ತಿ, ಪ್ಲಸ್ ಕೆಲಸಕ್ಕೂ ಮಾಡೋ ಮೆಥಡ್ ಕೂಡ ಈಸಿ ಅಂತಲೇ ಹೇಳ್ಬೋದು. ಚುರುಮುರಿ ತಿಂದ ಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಲಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಇಲ್ಲ. ಸೊ ಹಾಗಾಗಿ ಕಾಫಿ ಮಾಡ್ಕೊಂಡ್ವಿ. ಇದಾದಮೇಲೆ ಒಂದು ರಂಗೋಲಿ ಪ್ಯಾಚ್ ಮಾಡ್ತಾ ಇದ್ದೀನಿ. ಪ್ರಿಂಟ್ಔಟ್ ತೊಗೊಂಡಿದ್ದೀನಿ, ಓಕೆನಾ. ಅದಾದಮೇಲೆ ಇದು ಆ್ಯಕ್ಚುಲಿ ಮಾಡ್ತಾ ಇರೋದು ರಂಗೋಲಿ ಮ್ಯಾಟ್, ಓಕೆನಾ. ಅದಕ್ಕೆ ಒಂದು OHP ಶೀಟ್ ಅಂತ ಸಿಗುತ್ತೆ. ಇದು A4 ಸೈಜಲ್ಲಿ ಸಿಗುತ್ತೆ. ಇದು OHP ಶೀಟ್ ಅಂತ ನಿಮಗೆ ಕಾಣಿಸಲ್ಲ ಅಂತ ಅಂದರೆ ಈಗಂತೂ ಇದು OHP ಕಾಣಿಸ್ತಿದೆ ಅಲ್ಲ ಅದರಲ್ಲಿ. ಸೊ ಓಕೆ, ಅದನ್ನು ಈ ರೀತಿ ಇದ್ರ ಮೇಲೆ ಇಟ್ಬಿಟ್ಟು ಮಾಡ್ಕೊಂಡು ನನಗೆ ಇದನ್ನು ಟ್ರೇಸ್ ಮಾಡ್ತೀನಿ ಫಸ್ಟ್. ಸೊ ನಾನು ಮೂವ್ ಆಗಬಾರ್ದು ಅಂತ ಈ ಥರ ಬೋರ್ಡಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮಾರ್ಕರ್ ಪೆನ್ ತಗೊಂಡು ಇದ್ರನ್ನ ನಾನು ಟ್ರೇಸ್ ಔಟ್ ಮಾಡ್ಕೊತ ಹೋಗ್ತೀನಿ, ಓಕೆನಾ. ಸೊ ನಾನು ಹೇಳಿದಾಗೆ ನಾನು ಏನೊಂದು ಪ್ರಿಂಟೌಟ್ ತೊಗೊಂಡಿದ್ನಲ್ವ, ಆ ಶೀಟ್ನ ನಾನು ಚೆನ್ನಾಗಿ ಇಟ್ಕೊಂಬಿಟ್ಟು OHP ಶೀಟ್ನ ಮೇಲೆ ಇಟ್ಕೊಂಡು ಪ್ರಿಂಟೌಟ್ ತೊಗೋತಾ ಟ್ರೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರತಿಯೊಂದನ್ನು ಏನು ಡೀಟೈಲಾಗಿ ಅಲ್ಲಿ ಪ್ರಿಂಟಲ್ಲಿ ಇದೆಯೋ ಸೊ ಅದೇ ರೀತಿ ನಾನು ಅದನ್ನು ಟ್ರೇಸ್ ಮಾಡ್ಕೊತಾ ಹೋಗ್ತೀನಿ. ಟ್ರೇಸ್ ಮಾಡಿದ್ದೆಲ್ಲ ಆದಮೇಲೆ ನಾನು ಗ್ಲೂಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದೊಂದು ಕನ್ಸಿಸ್ಟೆನ್ಸಿ ನೀವು ಒಂದ್ಸರಿ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ಬಿಟ್ಟು ಎಲ್ಲ ಒಂದು ಡ್ರಾಯಿಂಗ್ ಅಂದರೆ 1 by 1 ಮಾಡ್ಕೊತಾ ಹೋಗ್ತೀನಿ. ಅಟ್ ಎ ಟೈಮ್ ಅಷ್ಟೂ ನಾನು ಪೇಂಟ್ ಮಾಡ್ಕೊಳ್ಳೋದಿಲ್ಲ. 1 by 1 ಫಿನಿಶ್ ಅಂದರೆ ಒಂದೊಂದು ಫ್ಲವರ್ಗೆ ನಾನು ಫಸ್ಟ್ ಗ್ಲೂ ಹಚ್ಕೊಂಡು ದೆನ್ ಅದಾದಮೇಲೆ ನನಗೆ ಯಾವ ಕಲರ್ ಬೇಕೋ ಆ ಥರ ರಂಗೋಲಿಗಳನ್ನ ಅಂದರೆ ಕಲರ್ನ ನಾನು ಫಿಲ್ ಮಾಡ್ಕೊತಾ ಹೋಗ್ತೀನಿ. ಕಲರ್ನ ಫಿಲ್ ಮಾಡ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಲೈಟಾಗಿ ನಾನು ಕಲರ್ ಹಾಕಿರ್ತೀನಿ ಅಲ್ವಾ, ಸೊ ಅದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಪ್ರೆಷರ್ ಕೊಟ್ರಿ ಅಂದರೆ ಅದು ಕಲರ್ ಏನಿರುತ್ತೆ ಅಲ್ವಾ, ನಾವು ಗ್ಲೂ ಹಾಕಿರೋದ್ರಿಂದ ಸ್ವಲ್ಪ ಸ್ಲೈಡ್ ಆಗುತ್ತೆ, ಅಂದರೆ ಬೇರೆ ಮಿಸ್ಪ್ಲೇಸ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ನಾನು ಏನು ಎಕ್ಸ್ಟ್ರಾ ರಂಗೋಲಿ ಇರುತ್ತಲ್ಲ ಅದನ್ನೆಲ್ಲ ನಾನು ತೆಗೆದು ಬಿಡ್ತೀನಿ. ಸೊ ಇದೇ ರೀತಿ ನಾವು ಎಲ್ಲ ಒಂದು ಫ್ಲವರ್ಗೂ ನಾನು ಫಿಲ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ರೆಡ್ ಅಂದರೆ ರೋಸ್ಗೆ ರೆಡ್ ಮಾಡಿಕೊಂಡು ಮಿಕ್ಕಿದ ಫ್ಲವರ್ಸ್ಗೆಲ್ಲ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ನೀವು ಮಾಡ್ಕೊಬೋದು. ಬಟ್ ಇದು ಒಂಥರ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಎಕ್ಸ್ಪೆಷಲಿ ನನಗೆ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಥರ ಕ್ರಾಫ್ಟ್ನ ಮಾಡಿಕೊಂಡ್ರೆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಇದನ್ನು ನಾವು ಇದಕ್ಕೆ ರಂಗೋಲಿ ಮಾಡಿ ಹೇಳ್ತೀವಿ. ಸೊ ಇಟ್ಬಿಟ್ಟು ನಾವು ಈಸಿಯಾಗಿ ಆ ಒಂದು ಸಿಚುಯೇಷನ್ನ ನಾವು ಹ್ಯಾಂಡಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕ್ರಿಸ್ಟಲ್ ಅಲ್ವಾ, ಸೊ ರಂಗೋಲಿ ಕ್ರಿಸ್ಟಲ್ ಶೈನ್ ಬರುತ್ತಲ್ವ. ಸೊ ಹಾಗಾಗಿ ಅದಾದಮೇಲೆ ನಾನು ಎಲ್ಲೆಲ್ಲಿ ನಾನು ಬಿಟ್ಟಿದ್ದೀನಿ ಅಲ್ವಾ, ನಾನು ಫಿಲ್ ಮಾಡಿದಷ್ಟು ಕವರ್ ಆಗಿರೋದಿಲ್ಲ. ಸೊ ಅಂಥ ಪ್ಲೇಸ್ಗಳಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅಲ್ಲಿಗೆ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ರಂಗೋಲಿನ ಹಾಕೋತಾ ಇದ್ದೀನಿ.
ಅದಾದಮೇಲೆ ನಾನು ಏನು ಕಲರೆಲ್ಲ ಮುಗಿಸಿದ ಆದಮೇಲೆ ನಾನು ಬ್ಲ್ಯಾಕ್ ಕಲರ್ ಔಟ್ಲೈನ್ ಅಂದರೆ ನಾನು ತುಂಬ ಚಿಕ್ಕದು ಬ್ರಷ್ ತೊಗೊಂಡ್ಬಿಟ್ಟು ಬ್ಲ್ಯಾಕ್ ಲೈನ್ ಔಟ್ಲೈನ್ ಹಾಕೋತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಅದು ಫಿನಿಶಿಂಗ್ ಕೊಡೋಕ್ಕೋಸ್ಕರ. ಅದನ್ನು ನೀವು ಬರೀ ಏನು ಕಲರ್ ಹಾಕಿದ ಲುಕ್ ನೋಡಿ ಮತ್ತು ಔಟ್ಲೈನ್ ಹಾಕಿರೋಂಥ ಲುಕ್ ನೋಡಿ, ಎರಡಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮಗೆ ಇನ್ನೂ ಹೈಲೈಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬ್ಲ್ಯಾಕ್ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ. ಇದು ಫಿನಿಶ್ ಆದಮೇಲಂತೂ ತುಂಬ ಚೆನ್ನಾಗಿ ಆಗುತ್ತೆ, ನೋಡಲಿಕ್ಕೂ ಸಹ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನು ಸ್ವಲ್ಪ ಸೈಜ್ನ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ನಾನು ಕೂಡ ಇದನ್ನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮಲ್ಲಿ ನಾನು ಸುಮ್ಮನೆ ರಫ್ ಆಗಿ ಯಾವುದೋ ಒಂದು ರ್ಯಾಂಡಮ್ ಸ್ಕೆಚ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಅಷ್ಟು ಬಿಗ್ಗರ್ ಸೈಜಿಗೆ ಹೋಗಲಿಲ್ಲ. ಇನ್ನೊಂದು ಟ್ರೈ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ಬಿಗ್ಗರ್ ಸೈಜ್ ಇದೆ, ಅದು ಕಂಪ್ಲೀಟ್ ಮಾಡಿಲ್ಲ. ಮಾಡಿದ್ಮೇಲೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಮೀಡಿಯಮ್ ಸೈಜ್. ನೀವು ಇದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಹೈಲೈಟಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾನು ಔಟ್ಲೈನ್ ಕೊಟ್ಕೊಂಡು ಆದಮೇಲೆ ಎಲ್ಲೆಲ್ಲಿಗೆ ಅಂದರೆ ಸ್ವಲ್ಪ ಸೂಕ್ಷ್ಮವಾಗಿ ಔಟ್ಲೈನ್ ಕೊಡಬೇಕಾಗತ್ತೆ, ಬಿಕಾಸ್ ನಾನು ಮಾಡ್ಕೊಂಡಿರೋದು ಸ್ಮಾಲ್ ಸೈಜ್ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಔಟ್ಲೈನ್ ಹಾಕಿ ಎಲ್ಲ ಫಿನಿಶ್ ಆದಮೇಲೆ ನಾನು ಏನಿದು OHP ಶೀಟ್ ಇದೆಯಲ್ಲ ಅದನ್ನು ಇದಕ್ಕೆ ಸರಿಯಾಗಿ ನಾನು ಕಟ್ ಮಾಡ್ಕೊತೀನಿ, ಫಿನಿಶಿಂಗ್ ಕೊಟ್ಕೊತಾ ಹೋಗ್ತೀನಿ. ಸೊ ಆವಾಗ ಅದು ಇನ್ನೂ ನಿಮಗೆ ಇಡಲಿಕ್ಕೆ, ಅಂದರೆ ನಿಮ್ಗೆ ಫ್ಲೋರ್ ಮೇಲೆ ಇಡ್ಲಿಕ್ಕೆ, ನೆಲದ ಮೇಲೆ ಇಡಲಿಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೀವು ದೂರದಿಂದ ನೀವು ನೋಡಿದ್ರೆ ಅದು ಬಿಡಿಸಿರೋ ರೀತಿಯೇ ಕಾಣಿಸುತ್ತೆ ಹೊರತು ನಾವು ಈ ಥರ ಕ್ರಾಫ್ಟ್ ಮಾಡಿ ಇಟ್ಟಿರೋದು ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ನೋಡಿ, ನೀವು ಇದನ್ನು ನಾನು ತೋರಿಸ್ತೀನಿ ಇಟ್ಟ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಆಗ ನೀವೇ ಹೇಳ್ತೀರಾ ಹೌದು ಬಿಂದು ಚೆನ್ನಾಗಾಗಿದೆ ಅಂತ ಹೇಳಿ. ಏನಂದರೆ ಈ ಫೆಸ್ಟಿವಲ್ ಸೀಸನ್ಸ್ ಎಲ್ಲ ಬಂದುಬಿಡ್ತು ಅಂತಂದರೆ ನಮಗೆ ಅಷ್ಟು ಕೆಲಸಗಳು ಇರುವಾಗ ಎಲ್ಲ ರಂಗೋಲಿ ಹಾಕ್ಲಿಕ್ಕೆ ಅಂತ ಎಕ್ಸ್ಟ್ರಾ ಟೈಮ್ ಕೊಡೋಕ್ಕಾಗೋದಿಲ್ಲ. ಎಸ್ಪೆಷಲಿ ನನ್ನಂಥವ್ರಿಗೆ, ನನಗೆ ಬಿಕಾಸ್ ರಂಗೋಲಿ ಹಾಕಬೇಕು ಅಂದ್ರೆ ಒಂದು ದೊಡ್ಡ ಕೆಲಸ, ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಈ ಥರದ್ದೆಲ್ಲ ಕ್ರಾಫ್ಟ್ಗಳು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಇದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಅದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ. ಸೊ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ, ಬಟ್ ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಬಂತು. ಸೊ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರಾ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಹಿಂಗೆ ತೋರಿಸ್ತೀವಿ ಇವಾಗ. ಹೀಗಾಗಿದೆ ನಾನು ಮಾಡಿರುವಂತಹ ರಂಗೋಲಿ ಪ್ಯಾಚ್. ಹೇಗಿದೆ, ಚೆನ್ನಾಗಿದೆಯಾ? ಸೊ ಕಾಮೆಂಟ್ ಮಾಡಿ ಹೇಳಿ. ಸೊ ಇದನ್ನು ಸ್ಕೆಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿಲ್ಲ, ಅವತ್ತಿನ ದಿನವೇ ಮಾಡ್ಕೊಂಡಿದ್ದೆ. ಸೊ ಕಂಪ್ಲೀಟ್ ಆದಮೇಲೆ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಹಾಕ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.